ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಸೆನೆಡಿಕುನ. ಇವತ್ತಿನ ವಿಡಿಯೋದಲ್ಲಿ ಬಿಳಿ ದಾಸವಾಳದ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಈ ಬಿಳಿ ದಾಸವಾಳದ ಎಲೆಗಳು ಮತ್ತು ಹೂಗಳು ಹೇಗೆ ನಮಗೆ ಉಪಯೋಗ ಆಗುತ್ತೆ? ಬಿಳಿ ದಾಸವಾಳ ಎಲ್ಲ ತರಹದ ದಾಸವಾಳಗಿಂತಲೂ ಉತ್ತಮವಾದ ಔಷಧೀಯ ಗುಣಗಳನ್ನು ಹೊಂದಿರುವ ದಾಸವಾಳವಾಗಿದೆ. ಇದು ತುಂಬಾ ಶ್ರೇಷ್ಠವಾದದ್ದು. ಇದರಲ್ಲಿ ವಿಟಮಿನ್ ಸಿ ಮತ್ತು ಖನಿಜಾಂಶಗಳನ್ನು ಹೊಂದಿರುವುದರಿಂದ ಇದನ್ನು ನಾವು ಹೇಗೆಲ್ಲ ಬಳಸಿಕೊಳ್ಳಬಹುದು, ನಮ್ಮ ಯಾವೆಲ್ಲ ಸಮಸ್ಯೆಗಳನ್ನು ಈ ದಾಸವಾಳದಿಂದ ಸರಿಪಡಿಸಿಕೊಳ್ಳಬಹುದು ಅಂತ ತಿಳ್ಕೊಳ್ಳೋಣ. ಈಗೆಲ್ಲ ತಲೆ ಕೂದಲು ಉದುರುವುದು ಸಣ್ಣ ಪ್ರಾಯದಿಂದಲೇ ಶುರುವಾಗುತ್ತೆ. ಹಾಗಾಗಿ ಹೇಗೆ ದಾಸವಾಳವನ್ನು ಬಳಸುವುದರಿಂದ ಕೂದಲು ಉದುರುವ ಸಮಸ್ಯೆಯನ್ನು ಸರಿ ಮಾಡ್ಕೋಬಹುದು ಅಂತ ತಿಳ್ಕೊಳ್ಳೋಣ. ಹೆಚ್ಚಾಗಿ ನಾವು ಕೂದಲಿಗೆ ಕೊಬ್ಬರಿ ಎಣ್ಣೆ ಅಂದರೆ ಕೋಕೋನಟ್ ಆಯಿಲ್ ಇದನ್ನು ಬಳಸುತ್ತೇವೆ. ಈ ಕೊಬ್ಬರಿ ಎಣ್ಣೆಗೆ ದಾಸವಾಳದ ಹೂ ಮತ್ತು ಎಲೆಗಳನ್ನು ಸೇರಿಸಿ ಕಾಯಿಸಿ ಆರಿಸಿ ಆ ತೈಲವನ್ನು ತಲೆಯ ಕೂದಲಿಗೆ ಹಚ್ಚುವುದರಿಂದ ಕೂದಲು ಉದುರುವುದನ್ನು ಹಾಗೂ ಕೂದಲು ಬೆಳ್ಳಗೆ ಆಗುವುದನ್ನು ತಡೆಯಬಹುದು ಮತ್ತು ಕೂದಲಿನ ಕಾಂತಿ ಹೆಚ್ಚಿಸಿಕೊಳ್ಳಲು ಉಪಯೋಗಿಸಬಹುದು. ಈ ಬಿಳಿ ದಾಸವಾಳದ ಹೂವನ್ನು ಚೆನ್ನಾಗಿ ಜಜ್ಜಿ ಪೇಸ್ಟ್ ಥರ ರೆಡಿ ಮಾಡ್ಕೋಬೇಕು. ಇದನ್ನು ಡೈರೆಕ್ಟಾಗಿ ಕೂದಲಿನ ಬುಡಕ್ಕೆ ಹಚ್ಚಿ ಸ್ವಲ್ಪ ಸಮಯ ಬಿಟ್ಟು ನಂತರ ಸ್ನಾನ ಮಾಡ್ಕೋಬೇಕು. ಇದರಿಂದ ಕೂದಲು ಉದುರುವ ಸಮಸ್ಯೆ ಸರಿ ಮಾಡ್ಕೋಬಹುದು ಮತ್ತು ಕೆಲವರಿಗೆ ಕೂದಲು ಬಿಳಿಯಾಗುತ್ತವೆ. ಅದಕ್ಕೆ ಕೂಡ ಈ ಪೇಸ್ಟ್ ರೆಡಿ ಮಾಡಿದ್ದೀರಲ್ವಾ, ಅದನ್ನು ಕೂದಲಿನ ಬುಡಕ್ಕೆ ಹಚ್ಚುವುದರಿಂದ ಬಿಳಿ ಕೂದಲು ದೂರ ಆಗತ್ತೆ. ಈ ಬಿಳಿ ದಾಸವಾಳದ ಎಲೆ ಮತ್ತು ಹೂಗಳನ್ನು ಆಹಾರವಾಗಿ ಉಪಯೋಗಿಸಬಹುದು. ನೀವು ಮನೆಯಲ್ಲಿ ಇಡ್ಲಿ ದೋಸೆ ಯಾವಾಗಲೂ ಮಾಡಿಯೇ ಮಾಡುತ್ತೀರಾ. ನೀವು ಈ ಇಡ್ಲಿ ಮಾಡುವಾಗ ಆ ಹಿಟ್ಟಿಗೆ ಈ ದಾಸವಾಳದ ಎಸಳುಗಳನ್ನು ಸೇರಿಸಿ ಉಪಯೋಗಿಸಿ ತಿನ್ನಿ. ಆ ರೀತಿ ಮಾಡುವುದರಿಂದ ಈ ಬಿಳಿ ದಾಸವಾಳದ ಪೋಷಕಾಂಶಗಳು ನಿಮಗೆ ಸಿಗುತ್ತವೆ. ಆದ್ದರಿಂದ ನೆಕ್ಸ್ಟ್ ಟೈಮ್ ನೀವು ಇಡ್ಲಿ ಅಥವಾ ದೋಸೆ ಮಾಡುವಾಗ ಬಿಳಿ ದಾಸವಾಳದ ಹೂವು ಅಥವಾ ಎಲೆಗಳನ್ನು ಮಿಕ್ಸ್ ಮಾಡುವುದನ್ನು ಮರಿಬೇಡಿ. ಕೆಲವರಿಗೆ ಕುರು ಯಾವಾಗಲೂ ಆಗತ್ತೆ. ಈ ಕುರು ಎಂದರೆ ಏನು? ಕೊಂಕಣಿಯಲ್ಲಿ ಇದಕ್ಕೆ ಕೆಸೊಳಿ ಅಂತ ಹೇಳ್ತಾರೆ, ತುಳುವಲ್ಲಿ ಇದಕ್ಕೆ ಕುರಿ ಅಂತ ಹೇಳ್ತಾರೆ. ಈ ಬಿಳಿ ದಾಸವಾಳದ ಎಲೆಗಳನ್ನು ಅಕ್ಕಿ ಜೊತೆಗೆ ರುಬ್ಬಿ ದೋಸೆ ಮಾಡಿ ತಿನ್ನುವುದರಿಂದ ಅತಿ ಬೇಗ ಈ ಕುರು ಸಮಸ್ಯೆಯನ್ನು ನಿವಾರಣೆ ಮಾಡಬಹುದು. ಈ ಬಿಳಿ ದಾಸವಾಳದಲ್ಲಿ 600ಕ್ಕೂ ಹೆಚ್ಚಿನ ರೀತಿಯ ಬೇರೆ ಬೇರೆ ಜಾತಿಯ ಹಾಗೂ ಬಣ್ಣದ ದಾಸವಾಳಗಳಿವೆ. ಇದರಲ್ಲಿ ಹೆಚ್ಚು ಆಯುರ್ವೇದಕ್ಕೆ ಬಳಕೆಯಾಗುವ ದಾಸವಾಳವೆಂದರೆ ಅದು ಬಿಳಿ ದಾಸವಾಳ. ಈ ಬಿಳಿ ದಾಸವಾಳದ ಹೂವು ಮತ್ತು ಎಲೆಗಳನ್ನು ತೊಳೆದು ಇಡ್ಕೋಬೇಕು. ಸ್ವಲ್ಪ ಬಾಡಿದರೂ ಪರವಾಗಿಲ್ಲ, ಉಪಯೋಗಿಸಬಹುದು. ಎಲೆಗಳು ಮತ್ತು ಹೂಗಳನ್ನು ಸಪ್ರೇಟಾಗಿ ರೆಡಿ ಮಾಡಿ ಇಡ್ಕೋಬೇಕು. ಈ ಬಿಳಿ ದಾಸವಾಳದ ಹೂವನ್ನು ನೀರಲ್ಲಿ ಕುದಿಸಿ ಕುಡಿಯುವುದರಿಂದ ಅಧಿಕ ರಕ್ತ ಒತ್ತಡ ಅಂದರೆ ಹೈ ಬಿ ಪಿ ಕಂಟ್ರೋಲಿಗೆ ಬರುತ್ತೆ. ನಿಮಗೆ ಯಾರಿಗಾದರೂ ಹೈ ಬಿ ಪಿ ಇದ್ದರೆ ಬಿಸಿ ನೀರು ನೀವು ಹೇಗೋ ಕುಡಿಯುತ್ತೀರಾ, ಅದಕ್ಕೆ ಸ್ವಲ್ಪ ಬಿಳಿ ದಾಸವಾಳದ ಹೂವನ್ನು ಮಿಕ್ಸ್ ಮಾಡಿ ಕುಡಿಯಿರಿ. ನಿಮ್ಮ ಆರೋಗ್ಯ ನಿವಾರಣೆಯಾಗುತ್ತೆ. ಈ ಬಿಳಿ ದಾಸವಾಳದ ಎಲೆಗಳನ್ನು ನೀರಿನಲ್ಲಿ ಕುದಿಸಬೇಕು. ಮತ್ತೆ ಆ ನೀರನ್ನು ಕುಡಿಯುವುದರಿಂದ ಕ್ಯಾನ್ಸರ್ಕಾರಕ ಸೆಲ್ಗಳ ವಿರುದ್ಧ ಹೋರಾಡುವಲ್ಲಿ ಇದು ಬಹಳ ಉಪಯೋಗಕ್ಕೆ ಬರುತ್ತೆ. ಈ ಬಿಳಿ ದಾಸವಾಳದ ಹೂಗಳ ಎಸಳುಗಳನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೋಬೇಕು. ಇದನ್ನು ನೀವು ಪ್ರತಿನಿತ್ಯ 1 ಸ್ಪೂನು ಸೇವಿಸುವುದರಿಂದ ರಕ್ತದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಸಹ ಕಡಿಮೆ ಆಗುತ್ತದೆ. ಈ ದಾಸವಾಳದ ಪುಡಿ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಅದರ ಬದಲು ನೀವೇ ತಯಾರಿ ಮಾಡಿ ಇಟ್ಕೋಬಹುದು. ಮನೆಯಲ್ಲಿ ಬಿಳಿ ದಾಸವಾಳದ ಗಿಡಗಳನ್ನು ನೆಡಬೇಕು. ಈ ಬಿಳಿ ದಾಸವಾಳದ ಹೂವನ್ನು ಜ್ಯೂಸ್ ರೀತಿ ಸೇವಿಸಬಹುದು. ಇದರಿಂದ ಮಧುಮೇಹ ಹಾಗೂ ಮೂತ್ರಪಿಂಡಗಳ ತೊಂದರೆ ಇದ್ದರೆ ಈ ರೀತಿ ಜ್ಯೂಸ್ ಮಾಡಿ ಸೇವಿಸುವುದರಿಂದ ಒಳ್ಳೆಯ ರಿಸಲ್ಟ್ ಅನ್ನು ಪಡೆಯಬಹುದು. ಈ ದಾಸವಾಳವನ್ನು ಸೇವಿಸುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗತ್ತೆ. ಈ ದಾಸವಾಳದಿಂದ ಕಷಾಯ ಮಾಡಿ ಕುಡಿಯುವುದರಿಂದ ಶೀತ, ಕೆಮ್ಮು, ತಲೆನೋವು ಇದನ್ನು ಸರಿ ಮಾಡ್ಕೋಬಹುದು.
ಈ ದಾಸವಾಳದ ಹೂವನ್ನು ನೀರಿನಲ್ಲಿ ಕುದಿಸಿ ಆರಿಸಿ ಕುಡಿಯುವುದರಿಂದ ಜ್ವರ ಕಡಿಮೆ ಆಗುತ್ತೆ. ಕೆಲವೊಮ್ಮೆ ಉಷ್ಣ ಜಾಸ್ತಿಯಾಗಿ ಕಣ್ಣು ಉರಿ ಬರುತ್ತೆ. ಆಗ ನೀವು ಈ ಹೂವಿನ ಪೇಸ್ಟ್ ರೆಡಿ ಮಾಡಿ ಕಣ್ಣಿನ ರೆಪ್ಪೆಯ ಮೇಲ್ಭಾಗದಲ್ಲಿ ಹಚ್ಕೋಬೇಕು. ಇದರಿಂದ ಕಣ್ಣು ತಂಪು ಆಗತ್ತೆ. ಈ ಬಿಳಿ ದಾಸವಾಳದಿಂದ ಟೀ ಮಾಡಿ ಕುಡಿಯುವುದರಿಂದ ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡ್ಕೋಬಹುದು ಹಾಗೂ ಕೊಬ್ಬನ್ನು ಕರಗಿಸಿಕೊಳ್ಳಬಹುದು. ಒಂದು ವೇಳೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿದ್ರೆ ಈ ಬಿಳಿ ದಾಸವಾಳದ ಹೂಗಳನ್ನು ನೀರಿನಲ್ಲಿ ನೆನೆಸಿ ಇಟ್ಟು ಆ ನೀರನ್ನು ನೀವು ಕುಡಿಯುವುದರಿಂದ ಬೇಗನೆ ಉಷ್ಣ ಕಡಿಮೆ ಆಗುತ್ತೆ. ಈ ಬಿಳಿ ದಾಸವಾಳದ ಪೇಸ್ಟನ್ನು ಮುಖಕ್ಕೆ ಲೇಪನೆ ಮಾಡಿ ಹಚ್ಚುವುದರಿಂದ ಪಿಂಪಲ್ಸ್ಗಳು ಕಡಿಮೆ ಆಗುತ್ತವೆ ಮತ್ತು ಮುಖ ನೈಸ್ ಆಗುತ್ತದೆ. ಕೆಲವೊಮ್ಮೆ ಸುಟ್ಟ ಗಾಯ ಇರುತ್ತದೆ. ಅದಕ್ಕೆ ಈ ಬಿಳಿ ದಾಸವಾಳದ ಬೇರನ್ನು ಅರೆದು ಸುಟ್ಟ ಗಾಯಕ್ಕೆ ಹಚ್ಚಿದರೆ ಗಾಯ ಬೇಗ ಗುಣ ಆಗುತ್ತೆ ಮತ್ತು ಉರಿ ಕೂಡ ಕಡಿಮೆ ಆಗುತ್ತೆ. ಹೆಣ್ಣು ಮಕ್ಕಳಲ್ಲಿ ಕೆಲವರಿಗೆ ವೈಟ್ ಡಿಸ್ಚಾರ್ಜ್ ಆಗತ್ತೆ. ಈ ಸಮಸ್ಯೆ ಇದ್ದವರು ಈ ಹೂವಿನ ಕಷಾಯಕ್ಕೆ ಸ್ವಲ್ಪ ಓಂಕಾಳು, ಸ್ವಲ್ಪ ಹಾಲು, ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಕುದಿಸಿ ಕುಡಿಯುವುದರಿಂದ ವೈಟ್ ಡಿಸ್ಚಾರ್ಜ್ ಕಡಿಮೆ ಆಗುತ್ತೆ. ಈ ದಾಸವಾಳದ ಎಲೆಯನ್ನು ತೊಳೆದು ಹಾಗೇ ಬಾಯಲ್ಲಿ ಕಚ್ಚಿ ತಿನ್ನುವುದರಿಂದ ಹಲವಾರು ಕಾಯಿಲೆಗಳನ್ನು ನಾವು ಹಾಗೇ ದೂರ ಮಾಡಿಕೊಳ್ಳಬಹುದು. ಈ ಬಿಳಿ ದಾಸವಾಳದಲ್ಲಿ ಎಷ್ಟೊಂದು ಉಪಯೋಗ ಇದೆ ಅಂದರೆ ಇದನ್ನು ನಾವು ದಿನಾಲೂ ಉಪಯೋಗಿಸುವುದರಿಂದ ಹಲವು ಆರೋಗ್ಯ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬಹುದು. ಆದ್ದರಿಂದ ಮೊದಲು ನಾವು ಈ ಬಿಳಿ ದಾಸವಾಳದ ಗಿಡವನ್ನು ನಮ್ಮ ಅಂಗಳದಲ್ಲಿ ನೆಡೋಣ, ಇದರ ಉಪಯೋಗವನ್ನು ಪಡ್ಕೊಳ್ಳೋಣ. ಈ ವಿಡಿಯೋದಿಂದ ನಿಮಗೆ ಸ್ವಲ್ಪ ಆದರೂ ಉಪಯೋಗವಾಯಿತು ಅಂತ ಅಂದ್ಕೊಳ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗ್ತೇನೆ. ಶುಭವಾಗಲಿ.